ಏನಾಯ್ತದ್ಕೆ? ಅದು ಈ ಫೋಟೋ ಅದಾ ನಮ್ಮ ಯಜಮಾನ್ರು ಅವ್ರ ಸರ್ರು. ಯಾರು? ಅವರೇ ಅದಕ್ಕೆ ಸೂರ್ಯವಂಶದ ಜಯಸೂರ್ಯ ಅವರು. ಅದ್ಕೆ 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 ಏನಾಯ್ತದ್ಕೆ? ಆ ಫೋಟೋ ಆ ಫೋಟೋದಲ್ಲಿರೋ ವ್ಯಕ್ತಿ ನನಗೆ ಏನೋ ಆಗ್ತಿದೆ. ಮೊದ್ಲಿಲ್ ಬನ್ನಿ, ಬಂದು ಕುತ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಕುಡೀರಿ. ಇವಾಗ ಹೇಗಿದೆ ಅದಕ್ಕೆ? ರಾತ್ರಿ ನಡೆದಿದ್ದೆ ಈಗಲೂ ನಡೀತು. ನನ್ನ ತಲೆ ಎಲ್ಲ ತಿರುಗ್ತಿದೆ. ಯಾವುದೋ ಅಸ್ಪಷ್ಟ ದೃಶ್ಯಗಳು ಕಣ್ಮುಂದೆ ಓಡಾಡಿ ಮಾಯ ಆಗೋಗ್ತಿದೆ. ಯಾಕೆ ಹೀಗೆ ಅದಕ್ಕೆ? ಅವತ್ತು ದೇವಸ್ಥಾನದಲ್ಲಿ ಕೂಡ ಹೀಗೆ ಆಯ್ತು. ನನಗೇನು ಆಗ್ತಿದೆ? ಯಾಕೆ ಹೀಗೆ ನಡೀತಿದೆ? ಭಯ ಏನಿಲ್ಲ ಅದಕ್ಕೆ. ನನ್ನ ಪ್ರಕಾರ ಹೊಸಬ್ರನ್ನ ನೋಡಿದ್ರೆ ನಿಮ್ಗೀಗ ಆಗ್ತಿದೆ ಅನ್ಸುತ್ತೆ. ಅಷ್ಟೇನಾ? ಅಷ್ಟೇ ಅದಕ್ಕೆ, ಏನಿಲ್ಲ, ಏನೂ ಆಗಿಲ್ಲ, ಭಯ ಪಟ್ಕೋಬೇಡಿ. ಸ್ವಲ್ಪ ಹೊತ್ತು ಮಂಚದ ಮೇಲೆ ಮಲ್ಕೋತೀರಾ? ಆಹಾ ಬೇಡ, ಮನೆಗೆ ಹೋಗ್ತೀನಿ. ಇಲ್ಲೇ ಇರಿ ಅದಕ್ಕೆ, ನಾನು ನಿಮ್ಮ ಜೊತೆಗಿರ್ತೀನಲ್ವಾ. ಪರವಾಗಿಲ್ಲ, ನಾನು ಹೋಗ್ತೀನಿ. ಸರಿ. ಇಟ್ಸ್ ಮೈ ಪ್ಲೆಜರ್ ಬಂಗಾರ. ದಿನ ನಮ್ಮನ್ನ ಸ್ಕೂಲಿಗೆ ಹಿಂಗೆ ಡ್ರಾಪ್ ಮಾಡ್ತೀರಾ ಅಂಕಲ್? ನಮ್ ದಿವ್ಯ ಬಂಗಾರಂಗೋಸ್ಕರ ದಿನ ಬರ್ತೀನಿ ಬೇಕಾರೆ. ಬೇಕಾಗಿಲ್ಲ. ಇವತ್ತು ಒಂದಿನ ಕಾರ್ ಹತ್ತಿದೀವಂತ ದಿನ ಹಚ್ತೀವಿ ಅಂತ ಅನ್ಕೋಬೇಡ. ನಾನು ನಿನಗೋಸ್ಕರ ಬರಲ್ಲ ಕಣೋ, ನನ್ನ ಬಂಗಾರಕ್ಕೋಸ್ಕರ ಬರ್ತೀನಿ. ಅವಳು ನನ್ನ ತಂಗಿ. ನಾನು ನಿನ್ನ ಕಾರ್ ಹತ್ತಿಲ್ಲ ಅಂದ್ರೆ ಅವಳು ಕೂಡ ಹತ್ತಲ್ಲ. ಏನ್ ಬಂಗಾರ? ಹೌದು, ನಮ್ಮ ಅಣ್ಣ ಬರ್ಲಿಲ್ಲ ಅಂದ್ರೆ ನಾನು ಬರಲ್ಲ. ಅಣ್ಣ, ನಿನ್ನ ಹಾಗೆ ಇವರು ಕೂಡ ತುಂಬಾ ಒಳ್ಳೆಯವರು. ನಮ್ಗೆ ಸ್ಕೂಲಲ್ಲಿ ಸೀಟ್ ಕೊಡ್ಸಿದ್ದಾರೆ ಅಲ್ವಾ? ನೀವಿಬ್ರು ಜಗಳ ಮಾಡದೆ ಫ್ರೆಂಡ್ಲಿ ಆಗಿದ್ರೆ ಚೆನ್ನಾಗಿರುತ್ತೆ. ಅವನ ಜೊತೆ ನನ್ನ ಸೇರಿಸ್ಬೇಡ ಬಂಗಾರ, ಅವನಿಗೂ ನನಗೂ ಸೆಟ್ ಆಗಲ್ಲ. ನೀನ್ ಸೇರ್ಸ್ಕೊತೀನಂದ್ರು ನಾನು ಯಾವತ್ತೂ ನಿನ್ ಜೊತೆ ಸೇರಲ್ಲ. ಜೈ ಅಂಕಲ್ ತುಂಬಾ ಗ್ರೇಟ್ ಅಭಿ. ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದಂದ್ರೆ ಸುಮ್ಮನೆ ಅಲ್ಲ. ದೊಡ್ಡವ್ರೆ ಅವ್ರನ್ನ ಭೇಟಿ ಮಾಡಕ್ಕೆ ಕ್ಯೂನಲ್ಲಿ ನಿಂತ್ಕೊಳ್ತಾರೆ ಅಂತ ನಮ್ಮ ಅಪ್ಪ ಹೇಳಿದ್ದಾರೆ.
ಕ್ಯೂ ಅಲ್ಲಿ ನಿಂತ್ಕೊಳೋ ಕರ್ಮ ನಂಗೆ ಬಂದಿಲ್ಲ. ನಾನು ನನ್ನ ಕಾಲ ಮೇಲೆ ನಿಂತ್ಕೋತೀನಿ. ಈ ಪೊಗರಿಗೇನು ಕಮ್ಮಿ ಇಲ್ಲ ಕಣ. ನಾನು ಯಾವುದ್ರಲ್ಲೂ ಕಮ್ಮಿ ಇಲ್ಲ. ನಡೀರಿ, ಕ್ಲಾಸಿಗೆ ಟೈಮ್ ಆಗ್ತಿದೆ. ಬೇಕಾದ್ರೆ ನೀನು ಹೋಗು, ಇವ್ರು ಬರ್ತಾರೆ. ಇಲ್ಲ, ನಾನು ಹೋಗ್ಬೇಕು. ಸರಿ ಬಂಗಾರ. ಬಾಯ್. ಬಾಯ್. ಯಾರ ಮಕ್ಕಳು? ನಾಣಿ ಮನೇಲಿ ಬಾಡ್ಗೆಗಿರೋರಮ್ಮ. ಆ ನಾಣಿನೇ ಈ ಮಕ್ಕಳನ್ನ ಜೈಗೆ ಹತ್ರ ಮಾಡಿರ್ತಾನಮ್ಮ. ಆ ಮಕ್ಕಳ ಜೊತೆ ಜೈಗೆ ಅಷ್ಟೊಂದು ಅಫೆಕ್ಷನ್ ಏನು? ಜೈಗೂ ಅವರಿಗೂ ರಿಲೇಷನ್ ಏನು? ಅವ್ರಿಗೂ ಜೈಗೂ ಯಾವುದೇ ರೀತಿ ಸಂಬಂಧ ಕೂಡ ಇಲ್ಲ ಕಣಮ್ಮ. ಯಾವುದೇ ರಿಲೇಶನ್ಶಿಪ್ ಇಲ್ಲ ಅಂದ್ರೆ ಜೈ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿ ಯಾಕಿರ್ತಾನೆ? ಅಂದ್ರೆ ನಿಮ್ಮ ಅಕ್ಕ ಗಂಗಾ ಬದುಕಿದ್ರೆ ಇಷ್ಟೊತ್ತಿಗೆ ಜೈಗೆ ಅಷ್ಟು ದೊಡ್ಡ ಮಕ್ಕಳು ಇರ್ತಿದ್ರಲ್ವಾ? ಅವನಿಗೆ ಇಲ್ದಿರೋ ಮಕ್ಕಳನ್ನ ಅವರಲ್ಲಿ ನೋಡ್ಕೋತಾ ಇದ್ದಾನೇನೋ. ಜೈಗೆ ಮಕ್ಳೇ ಬೇಕು ಅಂದ್ರೆ ನಾನು ಇದ್ದೀನಲ್ವಾ? ಯಾರ್ದೋ ಮಕ್ಳ ಹಿಂದೆ ಬೀಳೋದು ಅಂದ್ರೆ ಏನು? ಆ ಮಧ್ಯೆ ಇನ್ಯಾವುದೋ ಮಕ್ಳನ್ನ ನೋಡಿ ಇಂಪ್ರೆಸ್ ಆದ ಅಂತ ಹೇಳಿದ್ರಿ. ಅವರು ಇವರು ಒಂದೇನಾ? ನಮಗ್ ಗೊತ್ತಿಲ್ಲಮ್ಮ. ಅವರು ಇವರು ಒಂದೇ ಅಲ್ಲಮ್ಮ. ಆ ಮಕ್ಕಳು ಮನೆ ಖಾಲಿ ಮಾಡಿ ಹೊರಟೋಗಿದ್ದಾರೆ ಅಂತ ಆ ಕ್ಯಾಬ್ ಡ್ರೈವರ್ ಹೇಳಿದ್ನಲ್ವಾ? ನನಗೆ ಡೌಟ್ ಬರ್ತಿದೆ. ನಮ್ಮ ಮನೆಗೆ ಬಂದಿದ್ದ ಮಕ್ಕಳು ಇವ್ರೆ. ಅವ್ರನ್ನ ನೋಡಿ ನಮ್ಮ ಮಾಮ್ ಕೂಡ ಇಂಪ್ರೆಸ್ ಆಗಿದ್ದಾಳೆ. ಇವರು ಯಾರೋ ತಿಳ್ಕೋಬೇಕು. ಇವ್ರ ಬ್ಯಾಕ್ಗ್ರೌಂಡ್ ಏನೋ ತಿಳ್ಕೋಬೇಕು. ಅದಾ ನಮ್ಮ ಯಜಮಾನ್ರು ಅವ್ರ ಸರ್. ಅವರೇ ಅದಕ್ಕೆ ಸೂರ್ಯವಂಶ ಜೈಸೂರ್ಯ ಅವರು. ಯಾರವರು? ಅವ್ರನ್ನ ನೋಡ್ತಾ ಇದ್ರೆ ನನಗೆ ಯಾಕೆ ಹೀಗಾಗ್ತಿದೆ? ಅವ್ರ ಜೊತೆ ನನಗೇನ್ ಸಂಬಂಧ? ದೇವ್ರೆ, ನನಗೆ ಎಲ್ಲ ಅಯೋಮಯವಾಗಿದೆ, ಎಲ್ಲ ವಿಚಿತ್ರವಾಗಿದೆ. ನನ್ನ ಹಳೆ ಜೀವನಕ್ಕೆ ಸಂಬಂಧಿಸಿರೋ ಯಾವುದೇ ಒಂದು ಘಟನೆ ಕೂಡ ನನಗೆ ನೆನಪಾಗ್ತಿಲ್ಲ. ಯಾವುದೋ ಅಸ್ಪಷ್ಟ ದೃಶ್ಯಗಳು ಕಾಣಿಸ್ತಿದೆ. ಅದಕ್ಕೆ ಅರ್ಥ ಏನೋ ಗೊತ್ತಾಗ್ತಿಲ್ಲ.
ಆ ಮನೇಲಿರೋ ಫೋಟೋದ ವ್ಯಕ್ತಿಗೂ ನನಗೂ ಏನಾದರೂ ಸಂಬಂಧ ಇದೆಯಾ? ಇದ್ರೆ ಅದು ಯಾವ ಥರದ ಸಂಬಂಧ? ಇನ್ನೊಂದು ಸಾರಿ ಆ ಫೋಟೋನ ನೋಡಿದ್ರೆ ಏನಾದರೂ ನೆನಪಿಗೆ ಬರುತ್ತಾ? ಪ್ರಯತ್ನಿಸ್ತೀನಿ ದೇವ್ರೆ. ನನ್ನ ಹಳೆ ಜೀವನಕ್ಕೆ ಸಂಬಂಧಿಸಿದ ಚಿಕ್ಕ ಘಟನೆ ನೆನಪಿಗೆ ಬಂದರೂ ಸಾಕು. ಸುನಾಮಿಯಲ್ಲಿ ತೇಳ್ಕೊಂಡು ಹೋಗ್ತಿರೋ ನನಗೆ ಒಂದು ಆಧಾರ ಸಿಕ್ಕಾಗಿರುತ್ತೆ. ನಾನು ನನ್ನ ಮಕ್ಕಳು ದಡ ಸೇರ್ತೀವಿ. ಅದಕ್ಕೆ ಮನೆ ಹೊರಗಡೆ ಏನು ಮಾಡ್ತಿದ್ದೀರಾ? ಆ ಫೋಟೋ ನನಗೆ ತುಂಬ ಕಾಡ್ತಿದೆ. ಅದಕ್ಕೆ ಆ ಫೋಟೋದಲ್ಲಿರೋರು ಹೇಳ್ದೆ ಅಲ್ವಾ ಅದಕ್ಕೆ, ಜೈ ಸರ್ರು. ನಿನ್ನೆ ಸ್ಕೂಲಲ್ಲಿ ನೋಡೋಕ್ಕಾಗಲಿಲ್ಲ. ಅವರನ್ನ ಎಲ್ಲೋ ಯಾವತ್ತೂ ನೋಡಿರೋ ಹಾಗಿದೆ. ಅದಕ್ಕೆ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್. ಅದಕ್ಕೆ ಪೇಪರ್ನಲ್ಲೋ ಟಿವಿಯಲ್ಲೋ ನೋಡಿರ್ತೀರಾ? ಇಲ್ಲ ಇಲ್ಲ, ನೇರವಾಗಿ ನೋಡಿರೋ ಹಾಗಿದೆ. ಅದಕ್ಕೆ ಅವಕಾಶನೇ ಇಲ್ಲ. ಅದಕ್ಕೆ 7 ವರ್ಷದಿಂದ ಅವ್ರ ಮನೆಯಿಂದ ಆಚೆ ಕಾಲ ಇಟ್ಟಿಲ್ಲ. ಯಾಕೆ ಅಂತ? ಪಾಪ ಅವ್ರ ಹೆಂಡತಿ ಗಂಗಾ ಮೇಡಮ್ ತೀರ್ ಹೋಗಿದ್ದಾರೆ. ಹೇಗೆ ಸತ್ತೋದ್ರು? ಊರಿಂದ ಹೊರಡಬೇಕಾದ್ರೆ ಆಕ್ಸಿಡೆಂಟ್ ಆಯಿತು. ಜೈ ಸರ್ ಪ್ರಾಣಾಪಾಯದಿಂದ ಉಳ್ಕೊಂಡ್ರೋ ಹೊರತು ಗಂಗಾ ಮೇಡಮ್ ಬದುಕಲಿಲ್ಲ. ಅವಾಗಿಂದ ಜೈ ಸರ್ ತುಂಬ ಕುಗ್ಗೋಗಿದ್ದಾರೆ. ಗಂಗಾ ಮೇಡಮ್ನೇ ನೆನೆಸ್ಕೊಂತ ಬೇಜಾರು ಮಾಡ್ಕೊತ ಮನೇಲೇ ಇದ್ದಾರೆ. ಎಲ್ಲಾನು ಮರೆತು ಇತ್ತೀಚೆಗೆ ಜೈ ಸರ್ ಹೊರಗಡೆ ಬರ್ತಾ ಇದ್ದಾರೆ. ಆದರೆ ಗಂಗಾ ಮೇಡಮ್ ಜೊತೆನೆ ಅವ್ರ ಮನೆ ಕಳೆ ಕೂಡ ಹೋಯ್ತು. ಸರ್ ಮತ್ತೆ ಮದುವೆ ಮಾಡ್ಕೊಳ್ಳಿಲ್ಲ. ಜೀವನದ ಮೇಲೆ ಆಸೆನೇ ಇಲ್ದಿರೋ ಹಾಗಾಗೋದ್ರು. ಯಾಕೋ ಏನೋ ನಮ್ಮ ದಿವ್ಯಾ ಅವ್ರಿಗೆ ತುಂಬ ಇಷ್ಟ ಆದ್ಲು. ಜೊತೆಗೆ ಅವ್ರಿಗೆ ಒಳ್ಳೆ ಗುಣ. ಅದಕ್ಕೆ ಮಕ್ಕಳನ್ನ ಕೂಡ ಸ್ಕೂಲಿಗೆ ಸೇರಿಸಿದ್ದಾರೆ. ನಿಮಗೆ ಕೆಲಸ ಕೊಟ್ಟಿದ್ದಾರೆ. ಯಾವ ಜನ್ಮದ ಋಣನೋ ಇವಾಗ ತೀರಿಸ್ಕೊತಿದ್ದಾರೆ. ಒಂದು ರೀತಿಲಿ ಅವರು ಸಾವಿರಾರು ಕುಟುಂಬಕ್ಕೆ ದೇವರು. ಅದಕ್ಕೆ ನಮಗೂ ಕೂಡ ತುಂಬ ಸಹಾಯ ಮಾಡಿದ್ದಾರೆ. ನಿಮ್ಮ ಜೀವನದಲ್ಲೂ ಕೂಡ ಅವ್ರು ಬೆಳಗ್ತಾ ಇರ್ತಾರೆ. ನಿಮಗೂ ದೇವ್ರೇ. ದೇವ್ರ ಕೋಣೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡಿಸ್ಕೋಬೇಕಾಗಿರೋ ಮನುಷ್ಯ. ಅದಕ್ಕೆ ಅಷ್ಟು ದೊಡ್ಡ ಮನುಷ್ಯ ಯಾಕೆ ನೆನಪಿಗೆ ಬರ್ತಿದ್ದಾನೆ?
ಎಷ್ಟೇ ಯೋಚನೆ ಮಾಡಿದ್ರು ಅವರಿಗೂ ನನಗೂ ಸಂಬಂಧ ಏನೋ ಅರ್ಥ ಆಗ್ತಿಲ್ಲ. ಇದು ನನ್ನ ಭ್ರಮೆನಾ ಅಥವಾ ನನಗೆ ಗೊತ್ತಿಲ್ಲದೆ ಇರೋ ನನ್ನ ಹಳೆ ಜೀವನದಲ್ಲಿ ಕತೆ ಏನಾದರೂ ಇದೆಯಾ? ಏನು ಯೋಚನೆ ಮಾಡ್ತಿದ್ದೀರಾ ಅದಕ್ಕೆ? ನೆನ್ನೆ ಸ್ಕೂಲಲ್ಲಿ ಜೈಸರ್ನ ನೋಡೋದು ಮಿಸ್ ಆಯ್ತಲ್ವಾ? ಯಾವತ್ತಾರೋ ಒಂದಿನ ತಪ್ಪದೇ ನೋಡ್ತೀರಾ. ಅವ್ರನ್ನ ನೇರವಾಗಿ ನೋಡ್ದಾಗಾದ್ರೂ ಅವರಿಗೂ ನನಗೂ ಯಾವ ಸಂಬಂಧ ಇದೆಯೋ ಗೊತ್ತಾಗತ್ತೇನೋ. ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಏನೋ ನಾಣಿ, ಇವಾಗ ಬಂದ್ಯಾ? ತಾವೆಲ್ಲಿಗೆ ಹೋಗಿ ಬರ್ತಿದ್ದೀರೋ? ನಮ್ ಬಗ್ಗೆ ಯಾಕೋ ಕೇಳೋದ್ ನೀನು? ಮತ್ತೆ ನನ್ನ ಟೈಮಿಂಗ್ಸ್ ಬಗ್ಗೆ ನಿಮ್ಗೆ ಯಾಕ್ರಿ? ಲೇ, ಜೈ ಒಬ್ಬ ನಿನಗೆ ಬಾಸ್ ಅಲ್ಲ, ನಾವು ಕೂಡ ನಿನಗೆ ಬಾಸ್ ತರನೇ. ಹಾ ಹೋದ್ ತಿಂಗಳು ಇನ್ನೂ ಸಂಬಳ ಬಂದಿಲ್ಲ, ಯಾವಾಗ ಕೊಡ್ತೀರಾ? ಬರೋ ತಿಂಗಳು ಹಬ್ಬ ಬರ್ತಿದೆ, ಬೋನಸ್ ಕೊಡಿ. ನಾನು ಮೀನಾಕ್ಷಿಗೆ ಸ್ಯಾರಿ ಕೊಡಿಸ್ಬೇಕು. ಸ್ಯಾಲ್ರಿ ಅಡ್ವಾನ್ಸ್ ಕೊಡಿ. ನಮ್ ಕೇಶವನ್ಗೆ ಲ್ಯಾಪ್ಟಾಪ್ ಕೊಡಿಸ್ಬೇಕು. ಲೋನ್ ಕೊಡಿ. ಅದೆಲ್ಲ ಜೈನ ಕೇಳ್ಬೇಕಣ, ನಮ್ಮನ್ ಕೇಳಿದ್ರೆ ಹೇಗೆ ಅಲ್ವಾ? ಅದಕ್ಕೆ ಜೈ ಸರ್ ಕೇಳೋದಿಲ್ಲ, ನೀವು ಕೇಳಬಾರ್ದು. ಅವರು ನನಗೆ ಕೊಡೋದನ್ನೆಲ್ಲ ನೀವು ಕೊಡಕ್ಕಾಗಲ್ಲ. ಬುದ್ಧಿ ಬುದ್ಧಿ ಲದ್ದಿ ತಿಂದು ಕೇಳಿದ್ವಿ ಕಣ. ಅಷ್ಟಕ್ಕೂ ಜೈ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾ ನಿನ್ಗೆ? ನಾನು ಈಗಷ್ಟೇ ಬರ್ತಿದ್ದೀನಿ, ನನ್ಗೆ ಹೇಗೆ ಗೊತ್ತಾಗುತ್ತೆ? ಜೈ ಆ ಮಕ್ಕಳನ್ನ ಸ್ಕೂಲ್ ಡ್ರಾಪ್ ಮಾಡಕ್ ಹೋಗಿದ್ದಾನೆ. ಯಾವ ಮಕ್ಕಳು? ಹೊಟ್ಟೆಗೆ ಪೌಡರ್ ಡಬ್ಬಿಂದ ಹೊಡಿತೀನಿ. ಆ ಮಕ್ಕಳು ಯಾರು ಅಂತ ನಿಂಗೆ ಗೊತ್ತಿಲ್ವೇನಾ? ಆ ಮಕ್ಕಳ ಜೊತೆ ನಿಮ್ ಕೇಶವ ಕೂಡ ಇದ್ದ ಕಣೋ. ನಿನ್ನೆ ಆ ಮಕ್ಕಳನ್ನ ಸ್ಕೂಲಿಗೆ ಜಾಯಿನ್ ಮಾಡಿಸಿ ಇವತ್ತು ಡ್ರಾಪ್ ಮಾಡೋದಕ್ಕೆ ಹೋಗಿದ್ದಾರೆ ಜೈ ಸಾರು. ಏನು? ಆ ಮಕ್ಕಳನ್ನ ಸ್ಕೂಲ್ಗೆ ಜಾಯಿನ್ ಮಾಡಿಸಿದ್ದು ಕೂಡ ಜೈನೇನಾ? ಇಲ್ಲ ಇಲ್ಲ, ಅವರೇ ಜಾಯಿನ್ ಆಗಿದ್ದಾರೆ. ಅವರೇ ಬಾಯಿ ಬಿಟ್ಟ ಮೇಲೆ ಮಾತು ಬದಲಾಯಿಸ್ಬೇಡ. ಆದ್ರೂ ಆ ಮಕ್ಕಳು ಅಂದ್ರೆ ಜೈಗೆ ಯಾಕೋ ಅಷ್ಟೊಂದು ಇಷ್ಟ? ನಿಮಗೆ ಚಂದ್ರಿಕಾ ಅವ್ರು ಅಂದ್ರೆ ಯಾಕೋ ಅಷ್ಟೊಂದು ಇಷ್ಟ? ಏಯ್, ನಮ್ದು ಗಂಡ ಹೆಂಡತಿ ಸಂಬಂಧ ಕಣೋ. ಜೈಗೂ ಆ ಮಕ್ಕಳಿಗೂ ಏನೋ ಸಂಬಂಧ? ಮಕ್ಕಳು ಅಂದ್ರೆ ಯಾರಿಗಿಷ್ಟ ಆಗಲ್ಲ? ಏನು ಅವ್ರಿಗೆ ಅಷ್ಟೊಂದು ಇಷ್ಟನಾ? ಮಕ್ಕಳು ಮುದ್ದಾಗಿದ್ರೆ ಯಾವ ಚಾಕ್ಲೇಟೋ ಚಿಪ್ಸ್ ಪ್ಯಾಕೆಟೋ ಕೊಡ್ಬೇಕು, ಸ್ಕೂಲ್ಗೆ ಜಾಯಿನ್ ಮಾಡಿಸಿ ದಿನಾ ಡ್ರಾಪ್ ಮಾಡ್ತಾರೇನೋ? ಏಯ್, ನಿಜ ಹೇಳೋ, ಜೈಗೂ ಆ ಮಕ್ಕಳಿಗೂ ಏನೋ ಸಂಬಂಧ ಇದೆ ಅಲ್ವಾ? ನಿಮ್ ಮೇಲೆ ಆಣೆ, ಯಾವ ಸಂಬಂಧನೂ ಇಲ್ಲ. ಅವರು ಮೊನ್ನೆ ಅಷ್ಟೇ ನಮ್ಮ ಮನೆಗೆ ಬಾಡಿಗೆಗೆ ಬಂದಿದ್ದಾರೆ. ಅಂದ್ರೆ ನೀನೇ ಮಕ್ಕಳನ್ನ ಜೈಗೆ ಪರಿಚಯ ಮಾಡಿಸ್ದ? ಇಲ್ಲ ಸರ್, ನಾನು ಮಕ್ಕಳನ್ನ ನೋಡೋದಕ್ ಮುಂಚೆ ಜೈ ಸರ್ಗೆ ಮಕ್ಕಳ ಜೊತೆ ಪರಿಚಯ ಇತ್ತು. ಅವ್ರ ಮಧ್ಯ ಏನೋ ಇದೆ ಕಣೋ. ಪರಿಚಯನ ಮೀರ್ಸೋ ಸಂಬಂಧ ಕೂಡ ಇದೆ ಅಂತ ಅನಿಸ್ತಿದೆ.